ಸೊ ಓಕೆ ಗೈಸ್, ಹಲೋ ಸರ್. ಹಾಯ್ ಸರ್, ಇವತ್ತು ಎಲ್ಲೋಗತ್ತೆ ಸರ್? ಇವತ್ತು ಸ್ಟ್ಯಾಮ್ ಬರ್ಗರ್ ಅಂತ ಇದೆ, ದುಬೈಯಿಂದ ಬಂದಿದಾರಂತೆ. ನಾವು ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ದುಬೈ ಇಲ್ಲ ಸೌದಿ ಅನಿಸ್ಬೋದು. ಸೌದಿಯಿಂದ ಬಂದಿದಾರಂತೆ. ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ತುಂಬಾ ಸೌದಿ ಸ್ಟೈಲ್ ಅಲ್ಲಿ ನಮಗೆ ಈ ಚಿಕನ್ ಐಟಮ್ಸ್ ಎಲ್ಲ ಸಿಗತ್ತಂತೆ. ಬ್ರೋಸ್ಟೆಡ್ ಚಿಕನ್ ಅದು ಒಂದ್ ಕೇಳಿದೆ ಸರ್. ಬ್ರೋಸ್ಟೆಡ್ ಚಿಕನ್ ಅಂತ ಹೇಳಿದ್ರೆ ಇದು ಏನಿದು ಕುಕ್ಕರ್ ಅಲ್ಲಿ ಪ್ರೆಷರೈಸ್ಡ್ ಅಲ್ಲಿ ಮತ್ತೆ ಫ್ರೈಡ್ ಮಾಡ್ತಾರಂತೆ, ಜಸ್ಟ್ ಫ್ರೈ ಮಾಡಲ್ಲ ಅಂತೆ. ಪ್ರೆಷರೈಸ್ಡ್ ಫಸ್ಟ್ ಪ್ರೆಷರೈಸ್ ಅಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಫ್ರೈ ಮಾಡ್ತಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಾನು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಫುಡ್ ನ ಅವರು ಪ್ರೊವೈಡ್ ಮಾಡ್ತಾರಂತೆ. ಹೇಗಿರುತ್ತೆ? ಶಾಪ್ ಸಣ್ಣದಾಗಿದೆ, ಮಾತ್ರ ಟೇಸ್ಟ್ ಇಂಪಾರ್ಟೆನ್ಸ್. ಶಾಪ್ ಹೇಗಾದ್ರೂ ಇರ್ಲಿ, ಕ್ಲೀನ್ಲಿನೆಸ್ ಇರ್ಬೇಕು, ಪ್ಲಸ್ ಒಳ್ಳೆ ಟೇಸ್ಟ್ ಇದ್ರೆ ನಮಗೆ ಒಳ್ಳೆ ಫುಡ್ ಸಿಕ್ಕಿದ್ರೆ ಹೋಗ್ಬರೋಣ ಸರ್, ಹೋಗೋಣ ಅಂತ. ಓಪನ್ ಇದೆಯಾ ಶಾಪ್? ಇಲ್ಲ ನೋಡ್ಬೇಕೀಗ. ಸ್ಟ್ಯಾಮ್ ಬರ್ಗರ್ ಗೋಪಾಳ. ಓಕೆ ಸರ್, ಲೆಟ್ಸ್ ಗೋ. ಓಕೆ ಸರ್, ಈಗ ಬಂದಿದೀವಿ ಸ್ಟ್ಯಾಮ್ ಬರ್ಗರ್. ಸರ್, ಅದು ಕೋಳಿ ಸೂಟ್ ಹಾಕೊಂಡಿದ್ದು ಸಟಕ್. ಹೌದೌದು, ಒಳ್ಳೆ ಬ್ಲೇಸರ್ ಹಾಕೊಂಡು, ರೋಲ್ಸ್, ಬ್ರೋಸ್ಟೆಡ್ ಚಿಕನ್, ಫ್ರೆಂಚ್ ಫ್ರೈಸ್ ಎಕ್ಸೆಟ್ರಾ. ಸರ್, ಎಲ್ಲಿ ಬರುತ್ತೆ ಸರ್ ಇದು? ಇದು ಗೋಪಾಳ ಮೈನ್ ಬಸ್ ಸ್ಟ್ಯಾಂಡ್ ಇಂದ ನಾವು ಡೌನ್, ಅಂದ್ರೆ ನಮಗೆ ಒನ್ ವೇಲ್ ಬರ್ಬೇಕು, ಈ ಕಡೆ ಬರ್ಬೇಕು. ಆ ಕಡೆ ಡೌನ್ ಹೋದ್ರೆ ಕೆಳಗಡೆ ಇಳಿತೀವಿ. ಬಸ್ ಸ್ಟ್ಯಾಂಡ್ ಮೇಲ್ ಬರುವಾಗ ಬಸ್ ಸ್ಟ್ಯಾಂಡ್ ಇನ್ನೊಂದು 50 ಮೀಟರ್ಸ್, ಒಂದು 50 to 70 ಮೀಟರ್ಸ್ ಹತ್ರ ಇದೆ ಸ್ಟ್ಯಾಮ್ ಬರ್ಗರ್ ಅಂತ ಸ್ಮಾಲ್ ಶಾಪ್. ಮೆನು ನೋಡಿ, ಅವರು ಮೆನುನ ಹೊರಗಡೆನೆ ಡಿಸ್ಪ್ಲೇಗೆ ಹಾಕಿದ್ದಾರೆ. ರೇಟ್ಗಳು ನಾವು ಈಸಿಯಾಗಿ ಇಲ್ಲೇ ಏನ್ ತಿನ್ಬೋದು ಆರ್ಡರ್ ನಾವು ಮಾಡ್ಬೋದು. ಏನ್ ಬೇಕು ಏನ್ ತಿನ್ಬೋದು. ನೀವೇನ್ ತಗೊಳ್ತೀರಾ ಸರ್? ನಾವು ಅವ್ರದ್ದು ಏನ್ ಬೆಸ್ಟ್ ಇದಿದೆ, 5 ಐಟಮ್ಸ್ ಇದೆ, ಅದನ್ನ ತಗೊಳ್ಳೋಣ. ನಮ್ದು ಏನು ರೆಗ್ಯುಲರ್ ಇದೆ ಅದೇ ಸೇಮ್. ಈ ಕಡೆನೂ ಅದೇ ಇದೆ. ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್, ಒಳ್ಳೆ ಐಡಿಯಾ. ಯಾಕಂದ್ರೆ ಪ್ರೈಸ್ ತುಂಬಾ ಹೈಕ್ ಇದೆಯಾ ಏನಿದೆ ಅಂತ ಬರ್ದೇ ಇರ್ಬೋದು. ಇಲ್ಲೇ ನೋಡಿ, ಒಳ್ಳೆ ಏನು ಶಿವಮೊಗ್ಗ ಲೆವೆಲ್ ಪ್ರೈಸ್ ಏನಿದೆ, ಕಮ್ಮಿನೇ ಇದೆ. ಓಕೆ ಸರ್. ಹಲೋ ಸರ್, ನಿಮ್ಮ ಹೆಸರು ಸರ್? ಸೈಯದ್ ಜಾಫರ್. ಯಾ. ಸೊ ಸರ್, ಇವರು ಸೌದಿ ಇಲ್ಲದ ಇದ್ ಮಾಡಿದಾರಲ್ಲ, ಬಹಳ ಟೇಸ್ಟ್ ಇರುತ್ತೆ, ಅದ್ ಮಾತ್ರ ಗ್ಯಾರಂಟಿ. ಸೊ ನಾನು ಅದೊಂದು ಇದಿಟ್ಟಿದೆ. ಸರ್, ಶಾಪ್ ತುಂಬಾ ಕ್ಯೂಟ್ ಆಗಿದೆ ಸರ್. ಈಗ ಮಳೆ ಬರಂಗಾಗಿದೆ, ಸೊ ಬಿಸಿ ಬಿಸಿ ಚಿಕನ್ ತಿನ್ನಕ್ಕೆ ಒಳ್ಳೆ ಚೆನ್ನಾಗಿದೆ. ಹೌದೌದು, ಐಸ್ ಕ್ರೀಮ್ಸ್ ಇದೆ ಇಲ್ಲಿ, ಮತ್ತೆ ಎಲ್ಲ ಫ್ರೈಯಿಂಗ್ ಪ್ಯಾನ್ಸ್. ಎಸ್, ಚಿಕನ್. ಅಯ್ಯಾ, ನಿಮ್ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಎಸ್. ಎಲ್ಲಿ ಕೊಡೋಣ ಸರ್? ಈ ಸೈಡ್ ಇಲ್ಲ ಕೊಡೋಣ. ಹಾ, ಸರ್, ಹೊಟ್ಟೆ ಅಂತೂ ಬಹಳ ಹಸಿತಿದೆ ಸರ್ ನಂಗೆ. ಎಸ್, ಸ್ಟ್ರಿಪ್ಸ್ ಅಲ್ಲ? ರೆಡಿ ಆಗ್ತಾ ಇದೆ ಅಲ್ಲ ಸರ್? ವಾತಾವರಣನೂ ಹಾಗೆ ಇದೆ, ಮಳೆ ಬರಂಗೆ, ತುಂಬಾ ಚಳಿಯಾಗಿ ಗುಡುಗು ಮಿಂಚು ಬರ್ತಾ ಇದೆ. ನೋಡೋಣ ಹೇಗಿರುತ್ತೆ. ಫುಲ್ ರುಚಿ ಆಗ್ತಾ ಇದೆ, ಹೊಟ್ಟೆ ಹಸಿರಿದೆ. 1 minute. 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 1 minute.
ಓಕೆ. ಹಾಂ ಹಾಂ, ಇದು ಮೇವು. ನೋಡ್ತಾನೆ ರುಚಿ ಟೇಸ್ಟ್ ಮಾಡೋದು ಇನ್ನೂ ಜಾಸ್ತಿ. ಅಮೂಲ್ ಚೀಸ್. ಹಾಂ, ಅಮೂಲ್. ಹಾಂ, ನಂದೇನಿದೆ? ಇನ್ನೊಂದು ಕಂಪ್ನಿ ಯಾವುದು ಚೀಸ್ ಯೂಸ್ ಮಾಡೋದು? ಸ್ಟ್ಯಾಂಪ್ ಅಲ್ಲಿ ಸಿಗ್ನೇಚರ್. ಓಕೆ. ಸೊ ಸಿಗ್ನೇಚರ್ ಅಲ್ಲಿ ಡಬಲ್ ಚೀಸ್ ಬರುತ್ತೆ. ಹಾಂ ಹಾಂ. ಪ್ರೈಸ್ ಶೋರ್. ಎಲ್ಲ ಕ್ಲೋಸ್. ಹಾಂ, ಓಕೆ. ಸಿಗ್ನೇಚರ್ ಓಕೆ. ಚಿಕನ್ ಲೋಡ್ ಮಾಡ್ತಿದ್ದೀರಾ ಫುಲ್? ಇದು ಡಬಲ್ ಪೇಟಿ ಬರುತ್ತಲ್ಲ, ಹಾಂ ಹಾಂ. ಅದು ಡಬಲ್. ಓಕೆ ಓಕೆ. ಸೊ ಒಂದ್ಸರಿ ತಿಂದ್ರೆ ಇಷ್ಟು ಕ್ಯಾಲರೀಸ್ ಇರುತ್ತೆ, ಹೊಟ್ಟೆ ತುಂಬುತ್ತೆ. ಓ, ಬೇರೆ ಏನು ತಿನ್ನೋದಿದೆ? ಓ ಸರ್, ಚಿಕನ್ ತುಂಬಿಸ್ತಾನೆ ಇದ್ದಾರೆ. ಸಾಂಬಾರ್ ಇವ್ರ ಸಿಗ್ನೇಚರ್ ಡಿಶ್. ಹಾಂ, ಸಿಗ್ನೇಚರ್ ಲೋಡೆಡ್ ಬರುತ್ತೆ. ಸರ್ ಸ್ಟೂಡೆಂಟ್ಸ್ ಕೇಳ್ತಾರೆ ಫೈನಲ್ ಇಯರ್ ಅವ್ರಿಗೆ. ಓಕೆ. ಓಕೆ, ಶೋರ್. ಬರ್ಗರ್ ಸ್ಟ್ಯಾಮು ಇವರೆಲ್ಲ ಚೀಸ್ ಹಂಗಿಂಗೆಲ್ಲ ಚೀಸ್ ಹಾಕಿ ಚಿಕನ್ ಹಾಕಿ ಲೋಡ್ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ವಿತ್ ರೀಸನಬಲ್ ಪ್ರೈಸ್. ಚೀಸ್ ಹಾಕ್ತಾರೆ, ಚೀಸ್ ಸ್ಪ್ರೆಡ್, ಇದರಿಂದ ಚೀಸ್ ಶೀಟ್. ಎಲ್ಲ ಲೋಡೆಡ್, ಫುಲ್ಲಿ ಲೋಡೆಡ್ ಸರ್. ಫುಲ್ಲಿ ಲೋಡೆಡ್ ಎಲ್ಲ. ಎಲ್ಲ ಚೀಸ್ ಎಲ್ಲ ಚೀಸ್, ಚಿಕನ್. ಏನಿದು? ರೋಸ್ಟೆಡ್ ಚಿಕನ್. ರೋಸ್ಟೆಡ್. ಇದು ಹೆಸರು ಕಡೆ ಗೊತ್ತಿಲ್ಲ ನನಗೆ, ಮರ್ತೇ ಹೋಗ್ಬಿಡ್ತು. ನೋಡ, ಸ್ಟ್ಯಾಮ್ ಬರ್ಗರ್, ಇದು ಸ್ಟ್ಯಾಮ್ ರೋಲು, ಸ್ಟ್ಯಾಮ್ ಚಿಕನ್ ಚೀಸ್ ಫ್ರೈಸ್, ಸ್ಟ್ಯಾಮ್ ಚಿಕನ್ ಚೀಸ್ ಫ್ರೈಸ್, ಸೌದಿ ಬ್ರೋಸ್ಟೆಡ್. ಸೌದಿ ಬ್ರೋಸ್ಟೆಡ್ ವಿತ್ ಫ್ರೈಸ್. ಓಕೆ ಓಕೆ, ಶೋರ್. ಓಕೆ, ಸ್ಟ್ಯಾಮ್ ಬರ್ಗರ್ ಟ್ರೈ ಮಾಡಿ ಸರ್ ಫಸ್ಟ್. ಹಿಂಗೆ ತಗೊಂಡು ನೋಡಿ ಹೇಗಿದೆ. ಚಿಕನ್, ಬರ್ಗರ್, ಇದು ಏನಂತಾರೆ? ಇದು ಏನಂತಾರೆ ಅಂತ ನನಗೆ ಮತ್ತೆ ಹೋಯ್ತು. ಓಕೆ, ನೋ ಪ್ರಾಬ್ಲಮ್. ನೋಡ. ಹಾಂ, ಸಗದಿದೆ ಸರ್. ಎಸ್, ನಾನು ಟ್ರೈ ಮಾಡ್ತೀನಿ. ಏನು ಓಕೆ.
ಹೇಗಿದೆ? ಸೂಪರ್. ಸೂಪರ್ ಟೇಸ್ಟ್. ಚೀಸು, ಚಿಕನ್ನು ಮತ್ತು ಸಾಸು ಕಾಂಬಿನೇಷನ್ಗೆ ಚಿಕನ್ ಭಾಳ ತುಂಬಾ ಇದಿದೆ. ತುಂಬಾ ಫ್ರೆಶ್ ಇದೆ ಚಿಕನ್. ಲೆಟಸ್, ಬರ್ಗರ್ ಇದೆಲ್ಲ ಹಾಕಿದ್ರು. ಬನ್ನು, ಲೆಟಸ್, ಆಮೇಲೆ ಸಾಸ್, ಅವ್ರ ಗಾರ್ಲಿಕ್ ಸಾಸ್, ಎಸ್ ಮಯೋನಿಯಸ್, ಆಮೇಲೆ ಒಂದು ಟೊಮೊಟೊ ಸಾಸ್, ಅದ್ರ ಮೇಲೆ ಒಂದು ಬ್ರೋಸ್ಟೆಡ್ ಚಿಕನ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಎಸ್. ನೆಕ್ಸ್ಟ್ ಟ್ರೈ ಮಾಡೋಣ ಸರ್. ನೆಕ್ಸ್ಟ್ ಇವ್ರದ್ದು ಸ್ಟ್ಯಾಮ್ ರೋಲ್ ಅಂತ. ಸ್ಟ್ಯಾಮ್ ರೋಲ್. ಎಸ್. ನೋಡಿ ಸರ್. ಚಿಕನ್ ರೋಲ್. ಓಕೆ, ಓಪನ್ ಮಾಡಿ ತೋರಿಸಿ ಸರ್. ನೋಡಿ ಹಾ, ಹೇಗಿದೆ. ಓ, ಇಲ್ಲೂ ಚಿಕನ್ ಲೋಡೆಡ್ ಆಗಿದೆ ಅಲ್ಲ ಸರ್? ಎಸ್. ಹೇಗಿದೆ ಸರ್? ಸ್ವಲ್ಪ ಟೊಮೊಟೊ ಸಾಸ್ ಸ್ವೀಟು, ಚಿಕನ್ ಚೆನ್ನಾಗಿದೆ ಸರ್. ಎಸ್. ಶಾರ್ಮ. ಎಸ್. ಲೆಟ್ಸ್ ಟ್ರೈ. ನಾನು ಟ್ರೈ ಮಾಡ್ತೀನಿ. ಲೆಟ್ಸ್ ಟ್ರೈ. ಸೂಪರ್. ಚೆನ್ನಾಗಿದೆಯಲ್ಲ? ಭಾಳ ನೈಸ್. ನೆಕ್ಸ್ಟ್ ನಾವು ಫ್ರೈಸ್. ಇದು ಸ್ಪೆಷಲ್ ಚಿಕನ್ ಫ್ರೈಸ್. ಚಿಕನ್ ಚೀಸ್ ಫ್ರೈ ಅನ್ನೋ ಚೀಸ್ ಫ್ರೈ ಒಂದು ಟೇಸ್ಟ್ ಮಾಡಿ. ನೋಡಕ್ಕೆ ಹೆಂಗೆ ಟೇಸ್ಟ್ ಇದೆ ಸರ್? ನೋಡಿ, ಒಂದು ಹೋಲ್ ಪೀಸ್ ಬಂತು. ಹೋಲ್ ಪೀಸ್ ಬಂತು. ಚೀಸ್ ಫ್ರೈ ಹೇಗಿದೆ? ಸೂಪರ್ ಸರ್. ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಚೀಸೇ ಕಾಣುತ್ತೆ. ಸೂಪರ್ ಇದೆ. ಚಿಕನ್ನು, ದೆನ್ ಫ್ರೈಸ್ ತುಂಬಾ ತುಂಬಾ ಚೆನ್ನಾಗಿದೆ. ನೋಡಿ, ಪ್ರೆಸೆಂಟೇಷನ್ ನೋಡಿದ್ರೆ ತಿನ್ನೋಣ. ಹೌದು. ಸಾಸು ಕೊಡ್ತೀವಿ, ಬನ್ನು ಕೊಡ್ತೀವಿ, ಫ್ರೈಸ್ ಕೊಡ್ತೀವಿ. ಓಕೆ. ಈಗ ಬನ್ನ ನಾವೇ ಕಟ್ ಮಾಡ್ಕೊಂಡು ಆಫ್ ಮಾಡ್ಬಿಟ್ಟು ಓಕೆ. ಹಾಂ ಹಾಂ. ಅದರಲ್ಲಿ ಚಿಕನ್ ಫ್ರೈ ಸಾಸ್ ಮಾಡಿ ಆರಾಮಾಗಿ ಸರ್ವ್ ಮಾಡ್ತೀವಿ. ಓಕೆ. ಶೋರ್ ಶೋರ್ ಶೋರ್. ಇದು ಚಿಲ್ಲಿ ಗೋವಾ. ಚಿಲ್ಲಿ ಗೋವಾ ಹೋಯ್ತು. ಹೆಂಗಿದೆ ನೋಡ. ಹಾಂ. ಇದು ಇಲ್ಲಿ ಮಾತ್ರ ಸಿಗೋದಂತೆ. ಹಾಂ, ಶಿವಮೊಗ್ಗದಲ್ಲೇ ಸ್ಪೆಷಲ್ ಚಿಲ್ಲಿ ಗೋವಾ ಹೋಯ್ತು. ಹಾಂ, ಟ್ರೈ ಮಾಡಿ ಸರ್. ಏನು ಈ ಬೇಳೆ ಹಣ್ಣಿಂದು ಫ್ಲೇವರ್ ಇದೆ. ಹಾಂ, ಉಪ್ಪು ಖಾರ ಉಪ್ಪು ಖಾರ ಇದೆ. ಚೆನ್ನಾಗಿದೆ ಗಂಟ್ಲಿಗೆ. ಹೌದು ಸರ್. ಕೋಲ್ಡ್ ಆದ್ರೂ ಒಂಥರ ಬಿಸಿ ಒಂಥರ ಖಾರವಾಗಿ ಚೆನ್ನಾಗಿದೆ. ಹೇಗಿದೆ? ಡಿಫ್ರೆಂಟ್ ಟೇಸ್ಟ್. ಡಿಫ್ರೆಂಟ್ ಟೇಸ್ಟ್. ಈ ತರ ಹೋಯ್ತಾ ನಾವು. ಇದು ಸೌದಿ ಸ್ಪೆಷಲ್. ಇದು ಬ್ರೋಸ್ಟೆಡ್ ಚಿಕನ್. ಇದಕ್ಕೆ ಒಂದು ಬ್ರೆಡ್ ಕೊಟ್ಟಿದ್ದಾರೆ. ಇದು ಕುಬೂಸ್ ಹೇಗಿದೆ ಹಾಗೆ ಈಗ ನಾವೇ ಮಾಡ್ತಾ ಇದಕ್ಕೆ ನೋಡಿ, ನಮಗೆ ಅವರೇ ಸಾಸ್ ಗಳನ್ನ ಕೊಟ್ಟಿದ್ದಾರೆ. ಈಗ ಅವ್ರು ಕಟ್ ಮಾಡಿದ್ರು. ಈಗ ಅದ್ರ ಮಧ್ಯ ಫ್ರೈನ ಹಾಕೊಂತಿದ್ದಾರೆ. ಸಾಸ್ ಗಳನ್ನ ಹಾಕೊಬಹುದು. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಇರ್ಬೋದು, ಸಾಸ್ ಇರ್ಬೋದು, ಯಾವ ಅದನ್ನ ಅಷ್ಟು ಹಾಕೊಂಡು ನಾವು ಅದನ್ನ ಟೇಸ್ಟ್ ಮಾಡ್ಬೋದು. ಈಗ ಒಂದು ಚಿಕನ್ ಇಡ್ರಿ, ಒಂದು ಪೀಸ್ ಪೀಸ್ಗೆ ಬಹಳ ಬಿಸಿ ಇದೆ ಸರ್. ತುಂಬಾ ಬಿಸಿ ಇದೆ. ಈಗ ಮಾಡಿರೋದು ಫ್ರೆಶ್ ಚಿಕನ್, ತುಂಬಾ ಫ್ರೆಶ್ ಇದೆ. ಈಗ ಫ್ರೈಸ್ ಇಟ್ಕೊಂಡ್ರು. ಈಗ ಒಂದ್ಸಲ ಟೇಸ್ಟ್. ಇದು ದುಬೈ ಸ್ಟೈಲ್ ಆಲ್ ಬೈಕ್ ಎಲ್ಲ ಇದರಲ್ಲಿ ಇದೇ ತರ ಸೌದಿಯಲ್ಲಿ ತುಂಬಾ ಚೆನ್ನಾಗಿದೆ. ಪೀಸ್ ಮಾಡಿ ಟೇಸ್ಟ್ ಬೇರೆ ಇದೆಲ್ಲ ಸರ್. ಟೇಸ್ಟ್ ಬನ್ ಸ್ವೀಟ್ ಇದೆ. ಓಕೆ, ಸಿಗ್ನೇಚರ್. ಶೋರ್. ಹಾಂ ಹಾಂ. ಓಕೆ.
ಎಲ್ಲ ಫುಲ್ಲಿ ಲೋಡೆಡ್ ಚಿಕನ್. ಇದೀನಿ ಸರ್, ಹೆಂಗಿದೆ ಇದು? ಬೋನ್ಲೆಸ್ ಸರ್, ಒಳಗಡೆ ಬಂದಿದೆ ನೋಡಿ. KFC ತರ ಫೀಲಿಂಗ್. KFC ನೇ ಡಿಫರೆಂಟ್ ಸರ್, KFC ಗೆ ಬೀಟ್ ಮಾಡುತ್ತೆ. ನಿಮ್ಗೆ KFC ಗಿಂತ ಒಳಗಡೆ ತುಂಬಾ ಬೆಂದಿದೆ ಸರ್. ಅದ್ರ ಕೆಮಿಕಲ್ ತರ ಫೀಲ್ ಬರಲ್ಲ? ಏನಿಲ್ಲ, ಹೌದೌದು, ನ್ಯಾಚುರಲ್ ಆಗಿದೆ. ಸರ್ ಸೂಪರ್, ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಸರ್ ಇನ್ನೊಂದೇನಂದ್ರೆ ವಾಪಸ್ ಹೋಗೋ ಟೈಮಲ್ಲಿ ಹೌದು ಮಳೆ ಜಾಸ್ತಿ ಬರ್ತಿತ್ತು. ಹೌದು. ಅದ್ ಮಳೆ ಜಾಸ್ತಿ ಬರೋ ಟೈಮಲ್ಲಿ ಲಾಸ್ಟಿಗೆ ನಮ್ದಿಬ್ರು ನಿಮ್ದೊಂದು ಒಪಿನಿಯನ್ ನಂದೊಂದು ಒಪಿನಿಯನ್ ತಗೊಳ್ಳೋಣ ಅಂತ ಮರ್ತೆ ಹೋಗ್ಬಿಟ್ಟೆ. ಮನೆಗೆ ಹೋಗಿ ಸೇರ್ಬೇಡ ಆ ತರ ಮಳೆ ಬರ್ತಿತ್ತು, ಮರ್ತೋಯ್ತು. ಸೊ ಸರ್ ಈಗ ನನಗೆ ರಿವ್ಯೂ ಬೇಕು ಅಂದ್ರೆ ನಿಮಗೆ ರ್ಯಾಂಕ್ ಅಂದ್ರೆ Okay, ಯಾವ್ದು okay, ಚೆನ್ನಾಗಿದೆ rank ಹಂಗೆ. ಟೋಟಲ್ 5 ಡಿಶ್ ನ ತಗೊಂಡಿದ್ವಿ. 5 ನಮಗೆ ಸ್ಪೆಷಲ್ ಆಗಿತ್ತು, ಒಳ್ಳೆ ಚೆನ್ನಾಗೆ ಮಾಡ್ಕೊಟ್ಟಿದ್ರು. ಹೌದೌದು. ಬಟ್ ನಾವೀಗ ರ್ಯಾಂಕ್ ಕೊಡ್ತಾ ಇದೀವಿ. 5 ಚೆನ್ನಾಗಿದೆ, ಬಟ್ ನಮ್ಮ ಪ್ರಕಾರ ಇದು ರ್ಯಾಂಕ್ ಕೊಡ್ತಾ ಇದೀವಿ. ನಿಮಗೆ ವ್ಯೂವರ್ಸ್ ಇನ್ನೂ ಇಷ್ಟ ಆಗ್ಬೋದು. ನಾವು ತಿಂದಿದ್ದು, ನಾವು ಲಾಸ್ಟ್ ರ್ಯಾಂಕ್ ಕೊಟ್ಟಿದ್ದು ಅದು ಇಷ್ಟ ಆಗ್ಬೋದು. ಹೌದೌದು. ನಾವೊಂದು ಇದ್ರಲ್ಲಿ ರ್ಯಾಂಕ್ ಕೊಡ್ತೀವಿ. ಫಸ್ಟ್ ಬಂದ್ಬಿಟ್ಟು ಸೌದಿ ಬ್ರೋಸ್ಟೆಡ್ ಚಿಕನ್ ಅಂತ. ಸೌದಿ ಬ್ರೋಸ್ಟೆಡ್ ಚಿಕನ್ ಅವ್ನು ಹೆಂಗೆ ಬ್ರೋಸ್ಟೆಡ್ ಚಿಕನ್ ಮಾಡ್ಕೊಟ್ಟು ಅದ್ರ ಮೇಲೆ ಒಂದು ಬ್ರೆಡ್, ಸೌದಿ ಸ್ಟೈಲ್ ಅಲ್ಲಿ ಬ್ರೆಡ್, ಸ್ವೀಟ್ ಬನ್ನು, ಮತ್ತೆ ಅದಕ್ಕೆ ಸಾಸಸ್ ಗಳನ್ನ, ಮಿಯೋಮಿಸ್ ಮತ್ತೆ ಸಾಸಸ್ ಗಳನ್ನ ಎಕ್ಸ್ಟ್ರಾ ಕೊಟ್ಟಿದ್ರು. ಅದೆಲ್ಲ ಹಾಕೊಂಡು ನಾವೇ ಸೌದಿಯಲ್ಲಿ ಹೇಗೆ ತಿಂತಾರೆ ಅದ್ ಕೊಟ್ಟಿದ್ರು. ಅದು ಸ್ಪೆಷಲ್ ಆಗಿತ್ತು. ದೆನ್ ಬ್ರೋಸ್ಟೆಡ್ ಚಿಕನ್ ಅಷ್ಟೇ, ನಿಮಗೆ ವೆನ್ ಕಂಪೇರ್ ಟು KFC ಅವ್ರ 5 ಸ್ಟಾರ್ ಚಿಕನ್, ನಾವು ಹೇಳಂಗಿಲ್ಲ ಬ್ರ್ಯಾಂಡ್, ಬಟ್ ಆದ್ರೂ ಅವ್ರಿಗೆ ಹೋಲ್ಸಿದ್ರೆ ಈಸ್ ಬೆಟರ್. ಅವ್ರ ಏನು ಕೆಮಿಕಲ್ ಇದೆಲ್ಲ ಏನಿತ್ತು ನ್ಯಾಚುರಲ್ ಆಗಿತ್ತು, ಪ್ರಿಸರ್ವೇಟಿವ್ ಜಾಸ್ತಿ ಇರ್ಲಿಲ್ಲ. ನಮ್ ಎದುರುಗಡೆನೆ ಮಾಡಿದ್ರು, ಹಾಗಾಗಿ ಚೆನ್ನಾಗಿದ್ದು. ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಮಾತ್ರ ಫ್ರೆಶ್ ಮಾಡ್ಕೊಟ್ರು. ಮತ್ತೆ ಬ್ರೆಡ್ ಫ್ರೆಶ್ ಇತ್ತು. ಇದು ಚಿಕನ್ ತುಂಬಾ ಫ್ರೆಶ್ ಆಗಿ ಸಾಫ್ಟ್ ಆಗಿ ಚೆನ್ನಾಗಿತ್ತು. ಹಾಗಾಗಿ ಫಸ್ಟ್ ಹೋಗ್ಬಿಟ್ಟು ಸೌದಿ ಸ್ಟ್ಯಾಂಪ್ ಬರ್ಗರ್. ಸೆಕೆಂಡ್ ಬಂದ್ಬಿಟ್ಟು ನಾವು ಯಾವ್ದು ಚಿಕನ್ ಸ್ಟ್ಯಾಂಪ್ ಬರ್ಗರ್, ಅವ್ರದ್ದು ಸ್ಪೆಷಲ್ ಸ್ಟ್ಯಾಂಪ್ ಬರ್ಗರ್, ಅದೇ ಜಾಸ್ತಿ ಸೇಲ್ ಆಗತ್ತಂತೆ. ಚಿಕನ್ ಸ್ಟ್ಯಾಂಪ್ ಬರ್ಗರ್, ಅದು ಅಷ್ಟೇ ಬನ್, ಅದ್ರೊಳಗೆ ಚಿಕನ್, ರೋಸ್ಟೆಡ್ ಚಿಕನ್, ಅದ್ರಲ್ಲಿ ಚೀಸ್, ಆಮೇಲೆ ಫ್ರೈಸ್, ಸಾಸಸ್ ಎಲ್ಲ ಸೇರಿ, ಆಮೇಲೆ ಏನ್ ಹೇಳ್ತಿರೋದು ಗ್ರೀನ್ ಆಗಿ ಲೆಟಸ್ ಎಲ್ಲ ಹಾಕ್ಬಿಟ್ಟು ನಮಗೆ ಒಂದು ಬೈಟ್ ಕೊಟ್ಟಿದ್ರು. ಒಂದು ಬೈಟ್ ತಗೊಂಡ್ರೆ ನಿಮಗೆ ನೀವು ಒಂದು ಸ್ಟ್ಯಾಂಪ್ ಬರ್ಗರ್ ತಿಂದ್ರೆ ನಿಮಗೆ ಫುಲ್ ಆಗಿ ಒಂದು ಏನು ಸಂಜೆ ಸ್ನಾಕ್ಸ್ ಒಂದು ಬರ್ಗರ್ ಸಾಕು ಒಬ್ಬರಿಗೆ, ಒಬ್ಬ ಪರ್ಸನ್ ಗೆ ಒಂದ್ ಬರ್ಗರೇ ತಿನ್ಬೋದು ನೀವು. ಒಂದ್ ಬರ್ಗರ್ಗೆ ನಿಮಗೆ ನೀವು ಏನೋ ಬೇಡ, ಬರ್ಗರ್ ಒಂದ್ ತಿಂದ್ರೆ ನಿಮಗೆ ಹೊಟ್ಟೆ ಫುಲ್ ಆಗತ್ತೆ. ಹಾಗಾಗಿ ಅದನ್ನ ಸೆಕೆಂಡ್ ಅದನ್ನ ಹೇಳ್ಬೋದು. ಥರ್ಡ್ ಬಂದ್ಬಿಟ್ಟು ನಾವು ಗೋವಾ ಮೊಯಿತೋನು ಅಷ್ಟೇ, ನಿಮಗೆ ಸೇಮ್ ಗೋವಾ ಚಿಲ್ಲಿ ಮೊಯಿತೋ. ಗೋವಾ ಚಿಲ್ಲಿ ಮೊಯಿತೋ ಹೇಗಿತ್ತು ಅಂದ್ರೆ, ನೀವು ಗೋವಾ ಒಂದು ಬೆರಳೆಕಾಯಿ ಹೆಂಗ್ ತಿಂತೀರಾ ಅದೇ ಟೇಸ್ಟ್. ಅದು ಸ್ವಲ್ಪ ಖಾರವಾಗಿ, ಸ್ವಲ್ಪ ಏನ್ ಹೇಳ್ತೀರಾ ಸಾಲ್ಟಿ ಆಗಿ ಚೆನ್ನಾಗಿತ್ತು. ನೀವು ಒಂದು ರಿಫ್ರೆಶಿಂಗ್ ಇರುತ್ತೆ, ಡಿಫ್ರೆಂಟ್ ಇದೆ. ನೀವು ಎಲ್ಲಾ ಕಡೆನೂ ಇದು ಸಿಗಲ್ಲ. ಹಾಗಾಗಿ ಥರ್ಡ್ ಒನ್. ಫೋರ್ತ್ ಒಂದು ಬಂದ್ಬಿಟ್ಟು ನಿಮಗೆ ಫ್ರೈಸ್, ಚಿಕನ್ ಅಂಡ್ ಸ್ಟ್ಯಾಂಪ್ ಚಿಕನ್ ಫ್ರೈಸ್, ಚಿಕನ್ ಫ್ರೈಸ್ ಏನಿದೆ ಅದಕ್ಕೆ ಒಂದು ಫೋರ್ತ್ ಅಂತ ಕೊಡ್ಬೋದು. ಚೆನ್ನಾಗಿತ್ತು, ಏನು ಇದಿಲ್ಲ, ಫ್ರೈಸ್ ಇತ್ತು. ಅದ್ರ ಮಧ್ಯೆ ಸೇಮ್ ಚಿಕನ್ ಅಷ್ಟೇ, ಚಿಕನ್ ಇದನ್ನ ಕೊಟ್ಟಿದ್ರು, ಸ್ಟ್ರಾಪ್ಸ್ ಇರ್ಬೇಕಲ್ಲ, ಚಿಕನ್ ಸ್ಟ್ರಾಪ್ಸ್ ಅವ್ರ ಪಾಪ್ಕಾರ್ನ್ ಕೊಟ್ಟಿದ್ರು, ಅದಕ್ಕೆ ಮಿಕ್ಸ್ ಇತ್ತು. ಅದ್ರ ಮೇಲೆ ಸ್ಟ್ರಿಪ್ಸ್ ಕೊಟ್ಟಿದ್ರು, ಅದ್ರ ಮೇಲೆ ಫ್ರೈಸ್, ಅದ್ರ ಮೇಲೆ ಸಾಸಸ್, ಮಿಯೋಮಿಸ್ ಎಲ್ಲ ಹಾಕೊಟ್ಟಿದ್ರು. ಓಕೆ, ಅದು ಚೆನ್ನಾಗಿತ್ತು. ನಾವು ತಿಂದಿದ್ವಿ ಆಲ್ರೆಡಿ, ಹಾಗಾಗಿ ಅದಕ್ಕೆ ನಾವು ಈ ಇದ್ರಲ್ಲಿ ಫೋರ್ತ್ ಅಂತ ಕೊಡ್ತಾ ಇದೀವಿ. ಫಿಫ್ತ್ ಬಂದ್ಬಿಟ್ಟು ರೋಲು ಅಷ್ಟೇ. ರೋಲ್ ಹೇಗೆ ಅಂದ್ರೆ ನಾವು ಕಾಟಿ ರೋಲ್ ಹೇಗಿದೆ ಆ ತರ ಮಾಡ್ಕೊಟ್ಟಿದ್ರು. ಇವರೇನು ಶವರ್ಮಾ ತರ ಇರ್ಲಿಲ್ಲ. ರೋಲ್ ಹೇಗಿತ್ತು ಅಂದ್ರೆ ಒಂದ್ ರೋಲ್ ನ ಬಿಸಿ ಮಾಡ್ಕೊಟ್ಬಿಟ್ಟು ಅದ್ರೊಳಗೆ ಚಿಕನ್ ಸ್ಟ್ರಿಪ್ಸ್ ನ ಹಾಕ್ಬಿಟ್ಟು ಸಾಸಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ರು. ಹಾಗಾಗಿ ಅದನ್ನ ಫಿಫ್ತ್ ಅಂತ ಹೇಳ್ಬೋದು. ಓವರ್ ಆಲ್ 5 ಐಟಮ್ ತಿಂದಿದೀವಿ. ಇದು ನಮ್ಮ ಟಾಪ್ 5. ನೀವು ಒಂದ್ಸಲ ಹೋದ್ರೆ ಟೇಸ್ಟ್ ಮಾಡಿ, ನೀವು ನಮ್ಮ ವಿಡಿಯೋಗೆ ಇದಕ್ಕೆ ಕಮೆಂಟ್ ಮಾಡಿ, ಯಾವ್ದು ನೀವು ತಿಂದಿದ್ದು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ.
ನೆಕ್ಸ್ಟ್ ನಾವೆಲ್ಲಾದ್ರೂ ಹೋಗ್ಬೇಕು ನಾವು ಮಿಸ್ ಮಾಡಿದೀವಿ ಅಂತ ಹೇಳಿದ್ರೆ, ನಿಮಗೆ ತುಂಬಾ ಇಷ್ಟ ಆಗಿರೋ ರೆಸ್ಟೋರೆಂಟ್ ಇದ್ರೆ ನಮಗೆ ನೀವು ನಮಗೆ ಒಂದು ಮೆಸೇಜ್ ಹಾಕಿ, ನಾವು ಆ ರೆಸ್ಟೋರೆಂಟ್ ಗೆ ಹೋಗಿ ಟ್ರೈ ಮಾಡ್ತೀವಿ. ಓಕೆ. ಸೊ ಗೈಸ್, ಒನ್ ಥಿಂಗ್, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಿಮ್ದು ಇನ್ನೂ ಸಪೋರ್ಟ್ ಬೇಕು ನಮಗೆ. ಈ ಥರ ನಿಮಗೆ ಇನ್ನೂ ಕಂಟೆಂಟ್ ತೊಗೊಂಡು ಬರ್ತಾ ಇರ್ತೀವಿ. ಸೊ ನಮ್ಮ ಮತ್ತೆ ಪ್ರದೀಪ್ ಸರ್ ಜೊತೆ ಯಾವಾಗ ಹೋಗ್ಬೇಕು, ಇನ್ನೂ ಡಿಸ್ಕವರ್ ಮಾಡಿದೆ ಫುಡ್ ಲಾಗ್ ಎಲ್ಲ, ಔಟ್ ಆಫ್ ಶಿವಮೊಗ್ಗ ಎಲ್ಲ ಮಾಡ್ಬೇಕೀಗ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಓಕೆ ಗೈಸ್, ಥ್ಯಾಂಕ್ ಯು. ಬಾಯ್ ಬಾಯ್.